ನೋಡಿ ಮಹಿಳೆಯರೇ, ಈ ಥರ ಬೆಡ್ರೂಮಲ್ಲಿ ಕರೆಕ್ಟಾಗಿ 1 ವರ್ಷ ಆಗೈತೆ. ಬಂದರೆ ಉಗಾದಿ ಹಬ್ಬ ಬಂದರೆ 1 ವರ್ಷ ಆಗುತ್ತೆ. ನಮ್ಮ ಮನೆಯಲ್ಲಿರುವ ಮಹಿಳೆ ಎಂಬುದಕ್ಕಿಂತ ಅವಳು ಮಂಡೋದರಿನೂ ರಾಕ್ಷಸಿ ಅಂತ ಹೇಳ್ಬೋದು. ಯಾರೋ ಹೇಳಿಕೆ ಮಾತು ಕೇಳ್ತಾವಳು ಇವಳು. ಹೇಳಿಕೆ ಮಾತು ಕೇಳಿ ಯಾವುದು ಕೆಲಸ ಮಾಡ್ತಾಯಿಲ್ಲ. ಅದು ಯಾವ ಬೋಸುಡಿ ಹೇಳವಳೋ, ಯಾವ ಮಿಂಡ್ರುಗುಟ್ಟಿದವಳು ಹೇಳವಳೋ ಗೊತ್ತಿಲ್ಲ. ಆ ಮಿಂಡ್ರುಗುಟ್ಟಿದ ಮಾತು ಕೇಳಿ ಈ ನಮ್ಮ ಮನೇನ ಈ ರೀತಿಗೆ ಇಕ್ಕೊಂಡವಳೆ. ಈ ಮಿಂಡ್ರುಗುಟ್ಟಿದವ್ರು ಇರ್ತಾರೆ ನೋಡಿ, ಆ ಮಿಂಡ್ರುಗುಟ್ಟಿದ ಮಾತುಗಳು ಕೇಳಿ ಅವ್ರ ಥರನೇ ಇವಳು ಆಗ್ಯವಳೆ. ನೋಡಿ ಎಷ್ಟು ನೀಟ್ನಾಗಿ ಇಕ್ಕಬೇಕು ಮನೆ. 1 ವರ್ಷ ಆಗೈತೆ ಕಸ ಗುಡಿಸಿ. ನೋಡಿ ಎಷ್ಟು ದೆಷ್ಟೈತೆ ನೋಡ್ರಿ. ಉಗಾದಿ ಗುಡಿಸಿರೋದು ನಮ್ಮ ತಂದೆ ತಾಯಿ ಪಾಸತ್ವಾಗ್ಲು. ನೋಡಿ ಇಲ್ಲಿ ಎಷ್ಟು ಗಲೀಜಿದೆ ನೋಡಿ ನೀವೇ ನೋಡಿ. ಈಗೆಲ್ಲ ಸ್ವಚ್ಛ ಮಾಡ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ಅವಳು ಯಾವಳೋ ಹೇಳ್ಕೊಟ್ಟವಳೋ ಅವ್ರ ಮನೆ ಹಾಳಾಗೋಗ್ಲಿ ಮಧ್ಯಾಹ್ನಕ್ಕೆ. ಯಾವ ಮಿಂಡ್ರುಗುಟ್ಟಿದ್ದು ಬೋಸುಡಿ ಹೇಳ್ಕೊಟ್ಟವಳೋ, ಯಾವ ಮಿಂಡ್ರುಗುಟ್ಟಿದ್ದು ನನ್ನ ಮಗ ಇವಳಿಗೆ ಬೀಜ ಹಾಕ್ಯವಳ, ಅವ್ರ ಮನೆ ಮಧ್ಯಾಹ್ನಕ್ಕೆ ಹಾಳಾಗೋಗ್ಲಿ. ಸೂಳೆ ಮುಂಡೆಯರು ಯಾವ್ಯಾವ ಸೂಳೆ ಮುಂಡೆಯರು ಹೇಳ್ಕೊಟ್ಟವ್ರೋ ಈ ಕೆಲಸ ಮಾಡೋಕ್ಕೆ ದುರಾಂಕಾರ ಪಡ್ತಾವಳೆ. ಯಾವುದೋ ಗಾರ್ಮೆಂಟ್ಸ್ಗೆ ಹೋಗೋದು, ಅವರು ಇವ್ರ ಮಾತು ಕೇಳೋದು. ಈ 3 ಬಿಟ್ಟು ಹೆಂಗಸ್ರು ಇರ್ತಾರೆ ನೋಡಿ, ಆ 3 ಬಿಟ್ಟು ಹೆಂಗಸ್ರು ಮಾತು ಕೇಳಿ ಅವನೇ ಮಾಡಲಿ, ಅವನೇ ಗುಡಿಸ್ಲಿ ಸುಮ್ಮನೆಯವರು ಅಂತ. ನನ್ನ ಸೂಳೆ ಮುಂಡೆ, ಯಾವ ಬೋಸುಡಿ ಮುಂಡೆ, ಯಾವ ಮಿಂಡ್ರು ಗುಟ್ಟಿರೋವಳೋ, ಅವಳು ಗಂಡು ಗುಟ್ಟೆವಳೋ ಮಿಂಡ್ರು ಗುಟ್ಟೆವಳೋ ಗೊತ್ತಿಲ್ಲ, ಹೇಳ್ಕೊಟ್ಟಿರೋವಳು. ಗಂಡು ಗುಟ್ಟಿದ್ರೆ, ತಂದೆ ತಾಯಿ ಗುಟ್ಟಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ. ಅವಳು 16 ತುಣ್ಣಿ ಗುಟ್ಟಿರೋ ಸೂಳೆ ಮುಂಡೆಯರು ಹೇಳ್ಕೊಟ್ಟಿರ್ಬೋದು ಈ ಮಾತು. ನೋಡಿ ಎಷ್ಟು ಗಲೀಜೈತೆ. ನನಗೆ ಸಾಕಾಗುತ್ತೆ. ಈ ನೆಗೆಟಿವ್ ಇಲ್ಲ ಮನೆ ಒಳಗೆ, ಪಾಸಿಟಿವ್ ಇಲ್ಲ. ಈ ಥರ ಗಲೀಜಿದ್ರೆ ದೇವರು ಇನ್ನೇನು ಇಲ್ಲಿ ಕಾಯಿಲೆ ಕಸೇರಿ ಮನೆಯಲ್ಲಿ ಸ್ಟಾಪ್ ಕಿತ್ಲಾಟ ಈ ಥರ ಆಗಿ ನಮ್ಮ ಮನೆಯಲ್ಲಿ ಯಾವಳ ಹೇಳ್ಕೊಟ್ಟಿರ್ತಾಳಿದು. ಆ ಹೇಳಿಕೆ ಮಾತು ಕೇಳಿ ಇವಳು ದುರಾಂಕದಿಂದ ಮೆರಿತಾವಳೆ. ಇದನ್ನು ನಾನು ಸುಪ್ರೀಂ ಕೋರ್ಟ್ಗೆ ಹಾಕಿ ಈ ಥರ ಇದನ್ನು ಜಾರಿಗೆ ತರಬೇಕು. ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ಗೆ ಇದನ್ನು ಅರ್ಜಿ ಸಲ್ಲಿಸಿ ಇವಳು ಇಷ್ಟ ಇದ್ದರೆ ಮನೇಲಿರ್ಬೋದು, ಇಷ್ಟ ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ಬೋದು. ಮಾಡೋಕ್ಕೆ ಹೇಗುತ್ತೆ, ಇಲ್ಲ ಅಂದರೆ ಹೋಗ್ಬೋದು. ನಾನು ನನ್ನ ಕೈಲಾದಷ್ಟು ಮಾಡ್ಕೊಂಡು ಬೇಕಾದ್ರೆ ನನ್ನ ಮಕ್ಕಳನ್ನ 3 ಮಕ್ಕಳನ್ನ ನಾನು ಸಾಕಂತೀನಿ. ಇಂಥ ಯೋಗ್ಯತೆ ಇರೋ ಹೆಂಗಸು ನನ್ನ ಮನೆಯಲ್ಲಿ ಬೇಡ. ನನಗೆ ಮಾಡಿ ಸಾಕಾಗೈತ್ರಿ ಈ ಮನೆ ಕೆಲಸ. ಎಷ್ಟಂತ ಮಾಡನ್ರಿ. ನೋಡಿರಿ ಎಷ್ಟು ಗಲೀಜು. ನೋಡಿ ಈಗೆಲ್ಲ ಸ್ವಚ್ಛ ಮಾಡಿದ್ದೀನಿ ಕೆಳಗಡೆ. ನೋಡಿರಿ ಎಷ್ಟು ನೀಟಾಗಿ ಮಿಂಚುತ್ತಾ ಐತೆ. ಎಲ್ಲ ಒರೆಸಿ ಇವಾಗ ಕ್ಲೀನಾಗಿ ಈ ಕಡೆಗೆ ಬಂದಿದ್ದೀನಿ. ನೋಡಿ ಈ ಥರ ಮಾಡಿದರೆ ಯಾರೋ ಇವಳು ಬೀಜ ಹಾಕ್ತಾವ್ರೆ. 3 ಬಿಟ್ಟು ಹೆಂಗ್ಸವಳು, ಆ 3 ಬಿಟ್ಟು ಹೆಂಗ್ಸ್ ಹೇಳ್ಕೊಟ್ಟವಳೆ. ಅವಳ ಥರನೇ ಇವಳು 3 ಬಿಟ್ಟವಳಾಗಿ ಮೂಲಿಗೆ ಮೂಡ ಅಂತ ಯಾವಳು ಹೇಳ್ಕೊಟ್ಟವಳ ಬೋಸುಡಿ. ನಿಮ್ಮ ಮನೆ ಮಧ್ಯಾಹ್ನಕ್ಕೆ ಹಾಳಾಗೋಗ್ಲಿ. ಯಾವ ಬೋಸುಡಿ ಮುಂಡೆ ಹೇಳವಳೋ, ಯಾವ ಬೋಸುಡಿ ಮಗ ಹೇಳವನೋ, ಯಾವಳು 7 ಮಿಂಡ್ರು ಗುಟ್ಟಿರೋದು ಹೇಳವಳೋ, ಆ 7 ಮಿಂಡ್ರು ಗುಟ್ಟಿದ ಗಂಡು ಗುಟ್ಟಿಯವಳೋ ಇಲ್ಲ ಮಿಂಡು ಗುಟ್ಟಿಯವಳು ಆ ಬೋಸುಡಿ ಹೇಳ್ಕೊಟ್ಟಿರೋವಳು. ಅವ್ರ ಮನೆ ಮಧ್ಯಾಹ್ನಕ್ಕೆ ಹಾಳಾಗೋಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ನನ್ನ ನೋವು ಈ ಮದುವೆ ಆದಮೇಲೆ ಈ ನೋವನ್ನು ಅನುಭವಿಸಿದ್ದೀನಲ್ಲ, ಇಷ್ಟು ನೋವು ಯಾರು ಅನುಭವಿಸಿದಿರೋ, ಕೆಲವರು ಇನ್ನು ನನಗಿಂತ ನೋವು ಅನುಭವಿಸಿರುವಂಥ ಮಹಿಳೆಯರು ಅನುಭವಿಸಿರುವಂಥ ಪುರುಷರಿದ್ದಾರೆ ಈ ಭಾರತದಲ್ಲಿ, ಕರ್ನಾಟಕದಲ್ಲಿ. ನನಗಿಂತ ನೋವು ಪಟ್ಟಿರೋರು ಇದ್ದಾರೆ. ಅಂಥವ್ರಿಗೆಲ್ಲ ನ್ಯಾಯ ಸಿಗಬೇಕು. ಈ ಸುಪ್ರೀಂ ಕೋರ್ಟಲ್ಲಿ ಈ ಪುರುಷರಿಗೆ ಕಾಯ್ದೆ ತರಬೇಕು. ಹೆಂಗಸ್ರಿಗೆ ಕಾಯ್ದೆ ತಂದಿದ್ದೀರಾ, ಗಂಡಸ್ರಿಗೂ ಕಾಯ್ದೆ ತರಬೇಕು. ಯಾವುದು ಗಂಡಸನಿಗೆ ಯಾವುದು ಹೊಡೆತ ಯಾವ್ಯಾವುದು ಬಿದ್ದೈತೆ ಅನ್ನೋದನ್ನ ಕೇಳಬೇಕು. ಹೆಂಗಸ್ರದೇ ಕಾಯ್ದೆ ತಂದು ಅಲ್ಲಿಗೆ ಸುಮ್ಕೆ ಆಗಿದ್ದೀರಾ. ಗಂಡಸ್ರಿಗಾಗ ಅನ್ಯಾಯ,
ಹೆಂಡತಿಯರಿಂದ ಅನ್ಯಾಯ ಆಗೋಂಥ ವಿಷಯನ ಇದನ್ನು ಸುಪ್ರೀಂ ಕೋರ್ಟು ಕಾಯಿಗೆ ತರಬೇಕು. ನಮಗೆ ನ್ಯಾಯ ಸಿಗಬೇಕು. ಯಾರ್ಯಾರು ನನಗಿಂತ ನೊಂದವ್ರ ಅವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಈ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ನ್ಯಾಯ ಗಂಡಸ್ರಿಗೂ ಸಿಗಲಿ ಅಂತ ಹೇಳ್ತಾ, ಯಾರ್ಯಾರು ನೊಂದವ್ರ ಗಂಡಸರು ಅವ್ರಿಗೆಲ್ಲ ನ್ಯಾಯ ಸಿಕ್ಕಲಿ ಅಂತ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ನವರು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.